ಬರ್ಬರವಾಗಿ ಹತ್ಯೆ ಮಾಡಿರುವಂಥ ಅಂಜಲಿ ಅವರನ್ನ ಹತ್ಯೆ ಮಾಡಿರುವಂಥ ಗಿರೀಶ್ ನಿನ್ನೆಯಷ್ಟೇ ವಶಕ್ಕೆ ಪಡೆದಿರುವಂಥದ್ದು ಪೊಲೀಸರು. ಸದ್ಯ ನಮ್ಮ ಜೊತೆ ಏನು ಹತ್ಯೆ ಆಗಿರುವಂತಹ ಅಂಜಲಿ ಅವರ ಸಹೋದರಿ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನ ಮಾಡ್ತೀನಿ. ಈಗ ನಿನ್ನೆ ನಿಮ್ಮ ಅಕ್ಕನ್ನ ಹತ್ಯೆ ಮಾಡಿದಂಥವ್ ನಿನ್ನೆ ಸಿಕ್ಕಾನ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸಿಕ್ಕರೆ ಶಿಕ್ಷೆ ಕೊಡ್ಬೇಕ್ರಿ, ಶಿಕ್ಷೆ ಕೊಡ್ರಿ ಅವನಿಗೆ. ಅದಕ್ಕೆ ಹೇಳ್ತೇನ್ರಿ ನಾ ಶಿಕ್ಷೆ. ನಮ್ಮ ಅಕ್ಕನ ಯಾವ ರೀತಿ ಕೊಲೆ ಮಾಡ್ಯಾನ ಅದ ತರ ಆಗ್ಬೇಕು, ಶಿಕ್ಷೆ ಕೊಡ್ರಿ ಸಾಕು. ನಿನ್ನೆ ಬಿದ್ದು ಎಲ್ಲ ನೋವು ಮಾಡ್ಕೊಂಡು ಈಗ ಆಸ್ಪತ್ರೆ ಚಿಕಿತ್ಸೆ ತಗೊಳ್ಳಂತಾನ, ಈಗ ಏನ್ ಹೇಳ್ತೀರ? ಅವ್ನ ಬೇಗ ಕಠಿಣ ಶಿಕ್ಷೆ ಆಗ್ಬೇಕಂತೀರಿ? ಚಿಕಿತ್ಸೆ ಎದಕ್ ಕೊಡಿಸ್ತಾರ್ರಿ? ಚಿಕಿತ್ಸೆ ಎದಕ್ ಕೊಡ್ತಾರೆ? ನಮ್ಮ ಅಕ್ಕ ಸತ್ ಬಿದ್ದಾಗ ಏನ ಡಾಕ್ಟರ್ ಬಂದೇನ ಹೆಲ್ಪ್ ಮಾಡಿದ್ರ ಅವ್ರ ಬಂದ್ ನಮ್ಮ ಅಕ್ಕ ಅವ್ರು ಅಟ್ಲೀಸ್ಟ್ ಒಂದ್ಸಲ ಬಂದ್ ಹೋಗಿದ್ರು ನಮ್ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಇರ್ತಿತ್ತ. ಡಾಕ್ಟರ್ ಬಂದ್ ಚೆಕ್ ಮಾಡಿದ್ರು ನಮ್ಮ ಅಕ್ಕ ಉಳ್ದಿಲ್ಲ ಅಂತ ನೆಮ್ಮದಿ ಇರ್ತಿತ್ತು ನಮಗ. ಅಂದ್ರ ಅವ್ರು ಬರ್ಲಿಲ್ಲ. ಎದಕ್ ಬರ್ಲಿಲ್ಲ ಅವ್ರು? ಸಾಯ್ಲಿ ಬಿಡ, ಅಲ್ಲೇ ಅನಾಥೇಣ ಸಾಯ್ಲಿ, ಅವನು ಹಂಗ ಸಾಯ್ಬೇಕು. ಅಲ್ಲೇ ರೈಲ್ವೆ ಒಳಗೆ ಎತ್ ತಕೊಂಡ್ ಬಂದಿದ್ರ ಅಲ್ಲ ಕುತಿಯರ ಏನ್ರ ಹೋಗಿತ್ತ ಒಂದ್ ಅಲ್ಲೇ ಬಿದ್ದು ಸಾಯ್ಬೇಕಿತ್ತವ. ಎದಕ್ ಕರ್ಕೊಂಡ್ ಬಂದ್ರ ಅವನಿಗೆ? ಬರ್ಬರವಾಗಿ ಹತ್ಯೆ ಮಾಡಿರುವಂತ ಅಂಜಲಿ ಅವರನ್ನ ಹತ್ಯೆ ಮಾಡಿರುವಂತ ಗಿರೀಶ್ ನಿನ್ನೆಯಷ್ಟೇ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು. ಸದ್ಯ ನಮ್ಮ ಜೊತೆ ಏನು ಹತ್ಯೆ ಆಗಿರುವಂತಹ ಅಂಜಲಿ ಅವರ ಸಹೋದರಿ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಈಗ ನಿನ್ನೆ ನಿಮ್ಮ ಅಕ್ಕನ್ನ ಹತ್ಯೆ ಮಾಡಿದಂಥವ್ ನಿನ್ನೆ ಸಿಕ್ಕಾನ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸಿಕ್ಕರೆ ಶಿಕ್ಷೆ ಕೊಡ್ಬೇಕ್ರಿ, ಶಿಕ್ಷೆ ಕೊಡ್ರಿ ಅವನಿಗೆ. ಅದಕ್ಕೆ ಹೇಳ್ತೇನ್ರಿ ನಾ ಶಿಕ್ಷೆ. ನಮ್ಮ ಅಕ್ಕನ ಯಾವ ರೀತಿ ಕೊಲೆ ಮಾಡ್ಯಾನ ಅದ ತರ ಆಗ್ಬೇಕು, ಶಿಕ್ಷೆ ಕೊಡ್ರಿ ಸಾಕು. ನಿನ್ನೆ ಬಿದ್ದು ಎಲ್ಲ ನೋವು ಮಾಡ್ಕೊಂಡು ಈಗ ಆಸ್ಪತ್ರೆ ಚಿಕಿತ್ಸೆ ತಗೊಳ್ಳಂತಾನ, ಈಗ ಏನ್ ಹೇಳ್ತೀರ? ಅವ್ನ ಬೇಗ ಕಠಿಣ ಶಿಕ್ಷೆ ಆಗ್ಬೇಕಂತೀರಿ? ಚಿಕಿತ್ಸೆ ಎದಕ್ ಕೊಡಿಸ್ತಾರ್ರಿ? ಚಿಕಿತ್ಸೆ ಎದಕ್ ಕೊಡ್ತಾರೆ? ನಮ್ಮ ಅಕ್ಕ ಸತ್ ಬಿದ್ದಾಗ ಏನ ಡಾಕ್ಟರ್ ಬಂದೇನ ಹೆಲ್ಪ್ ಮಾಡಿದ್ರ ಅವ್ರ ಬಂದ್ ನಮ್ಮ ಅಕ್ಕ ಅವ್ರು ಅಟ್ಲೀಸ್ಟ್ ಒಂದ್ಸಲ ಬಂದ್ ಹೋಗಿದ್ರು ನಮ್ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಇರ್ತಿತ್ತ. ಡಾಕ್ಟರ್ ಬಂದ್ ಚೆಕ್ ಮಾಡಿದ್ರು ನಮ್ಮ ಅಕ್ಕ ಉಳ್ದಿಲ್ಲ ಅಂತ ನೆಮ್ಮದಿ ಇರ್ತಿತ್ತು ನಮಗ. ಅಂದ್ರ ಅವ್ರು ಬರ್ಲಿಲ್ಲ. ಎದಕ್ ಬರ್ಲಿಲ್ಲ ಅವ್ರು? ಸಾಯ್ಲಿ ಬಿಡ, ಅಲ್ಲೇ ಅನಾಥೇಣ ಸಾಯ್ಲಿ, ಅವನು ಹಂಗ ಸಾಯ್ಬೇಕು. ಅಲ್ಲೇ ರೈಲ್ವೆ ಒಳಗೆ ಎತ್ ತಕೊಂಡ್ ಬಂದಿದ್ರ ಅಲ್ಲ ಕುತಿಯರ ಏನ್ರ ಹೋಗಿತ್ತ ಒಂದ್ ಅಲ್ಲೇ ಬಿದ್ದು ಸಾಯ್ಬೇಕಿತ್ತವ. ಎದಕ್ ಕರ್ಕೊಂಡ್ ಬಂದ್ರ ಅವನಿಗೆ? ಬರ್ಬರವಾಗಿ ಹತ್ಯೆ ಮಾಡಿರುವಂತ ಅಂಜಲಿ ಅವರನ್ನ ಹತ್ಯೆ ಮಾಡಿರುವಂತ ಗಿರೀಶ್ ನಿನ್ನೆಯಷ್ಟೇ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು. ಸದ್ಯ ನಮ್ಮ ಜೊತೆ ಏನು ಹತ್ಯೆ ಆಗಿರುವಂತಹ ಅಂಜಲಿ ಅವರ ಸಹೋದರಿ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಈಗ ನಿನ್ನೆ ನಿಮ್ಮ ಅಕ್ಕನ್ನ ಹತ್ಯೆ ಮಾಡಿದಂಥವ್ ನಿನ್ನೆ ಸಿಕ್ಕಾನ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸಿಕ್ಕರೆ ಶಿಕ್ಷೆ ಕೊಡ್ಬೇಕ್ರಿ, ಶಿಕ್ಷೆ ಕೊಡ್ರಿ ಅವನಿಗೆ. ಅದಕ್ಕೆ ಹೇಳ್ತೇನ್ರಿ ನಾ ಶಿಕ್ಷೆ. ನಮ್ಮ ಅಕ್ಕನ ಯಾವ ರೀತಿ ಕೊಲೆ ಮಾಡ್ಯಾನ ಅದ ತರ ಆಗ್ಬೇಕು, ಶಿಕ್ಷೆ ಕೊಡ್ರಿ ಸಾಕು. ನಿನ್ನೆ ಬಿದ್ದು ಎಲ್ಲ ನೋವು ಮಾಡ್ಕೊಂಡು ಈಗ ಆಸ್ಪತ್ರೆ ಚಿಕಿತ್ಸೆ ತಗೊಳ್ಳಂತಾನ, ಈಗ ಏನ್ ಹೇಳ್ತೀರ? ಅವ್ನ ಬೇಗ ಕಠಿಣ ಶಿಕ್ಷೆ ಆಗ್ಬೇಕಂತೀರಿ? ಚಿಕಿತ್ಸೆ ಎದಕ್ ಕೊಡಿಸ್ತಾರ್ರಿ? ಚಿಕಿತ್ಸೆ ಎದಕ್ ಕೊಡ್ತಾರೆ? ನಮ್ಮ ಅಕ್ಕ ಸತ್ ಬಿದ್ದಾಗ ಏನ ಡಾಕ್ಟರ್ ಬಂದೇನ ಹೆಲ್ಪ್ ಮಾಡಿದ್ರ ಅವ್ರ ಬಂದ್ ನಮ್ಮ ಅಕ್ಕ ಅವ್ರು ಅಟ್ಲೀಸ್ಟ್ ಒಂದ್ಸಲ ಬಂದ್ ಹೋಗಿದ್ರು ನಮ್ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಇರ್ತಿತ್ತ. ಡಾಕ್ಟರ್ ಬಂದ್ ಚೆಕ್ ಮಾಡಿದ್ರು ನಮ್ಮ ಅಕ್ಕ ಉಳ್ದಿಲ್ಲ ಅಂತ ನೆಮ್ಮದಿ ಇರ್ತಿತ್ತು ನಮಗ. ಅಂದ್ರ ಅವ್ರು ಬರ್ಲಿಲ್ಲ. ಎದಕ್ ಬರ್ಲಿಲ್ಲ ಅವ್ರು? ಸಾಯ್ಲಿ ಬಿಡ, ಅಲ್ಲೇ ಅನಾಥೇಣ ಸಾಯ್ಲಿ, ಅವನು ಹಂಗ ಸಾಯ್ಬೇಕು. ಅಲ್ಲೇ ರೈಲ್ವೆ ಒಳಗೆ ಎತ್ ತಕೊಂಡ್ ಬಂದಿದ್ರ ಅಲ್ಲ ಕುತಿಯರ ಏನ್ರ ಹೋಗಿತ್ತ ಒಂದ್ ಅಲ್ಲೇ ಬಿದ್ದು ಸಾಯ್ಬೇಕಿತ್ತವ. ಎದಕ್ ಕರ್ಕೊಂಡ್ ಬಂದ್ರ ಅವನಿಗೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.